ನಾವ್ರಿ ಇವತ್ತಿನ ವಿಡಿಯೋ ಒಳಗ ಶಾಂಡ್ಗಿ ಹಿಟ್ಟ ಯಾವ ರೀತಿ ರೆಡಿ ಮಾಡೋದು ಅನ್ನೋದು ತೋರಿಸ್ಕೊಡಾಕ್ತೀವ್ರಿ. ಇಲ್ಲಿ ಕರೆಕ್ಟಂಗೆ ನಾವು ಹಾಕಿದ ಥರ ಕರೆಕ್ಟಂಗೆ ಹಾಕಿದ್ರೆ ತಿಳ್ಕೊರಿ, ಅಗ್ದಿ ಮಸ್ತ್ ಆಗಿ ಬರ್ತಾವ್ರಿ ಶಾಂಡ್ಗೆ ಅಂತರು. ಈಗ ಇಲ್ಲಿ ನೋಡ್ರಿ, ಇದೇನೈತಿ ಹಿಟ್ಟು ಐತ್ರಿ, ಅಕ್ಕಿ ಹಿಟ್ಟ. ಅಕ್ಕಿ 3 ದಿವಸ ನೀರೊಳಗೆ ನೆನೆ ಇಟ್ಟ ನೆಳ್ಳಾಗ ನಾವು ಒಣಗಿಸ್ಕೆಸಿಂದ ಇದನ್ನು ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಡ್ ಬಂದೀವ್ರಿ ನಾವು. ಈಗ ನೋಡ್ರಿ, ಇಲ್ಲಿ ಒಂದು ಪಾತ್ರೆ ಇಟ್ಟ ಗ್ಯಾಸ್ ಮೇಲೆ ನೀರು ಹಾಕಾಕತ್ತೀವ್ರಿ. ಇಲ್ಲಿ ನೋಡ್ರಿ, ಕರೆಕ್ಟ ಒಂದ ಮಾಪಿಲ್ಲೇನ 2 ಗ್ಲಾಸ ನೀರು ಹಾಕಿವ್ರಿ. ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದೀವಿ. ಇದೇನೈತಿ ಹಪ್ಪಳ ಖಾರ ರೀ. ಇದು ಹಪ್ಪಳ ಖಾರ ಅಂದ್ರೆ ಹಪ್ಪಳಕ್ಕೆ ಹಾಕೋ ಪೌಡ್ರ್ ರೀ. ಇದು ಸಿಗ್ತೈತಿ ಅಂಗಡಿ ಒಳಗೆ. ಇದನ್ನೇನೈತಿ ಹಪ್ಪಳಕ್ಕೂ ಹಾಕ್ಬೋದು, ಹಿಂಗೆ ಶಾಂಡ್ಗಿ ಮಾಡೋದಕ್ಕೂ ಹಾಕ್ಬೋದು. ಇದನ್ನೇನೈತಿ ಒಂದು ಸ್ವಲ್ಪ ಉಪ್ಪಿಟ್ಟು ತಿನ್ನೋ ಚಮಚಲ್ಲಿ ಒಂದು ಚಮಚಿ ಹಾಕಿ ಬಿಡುದ್ರಿ. ಇದನ್ನೇನೈತಿ ನೀರಾಗ ಕುದಿಯಾಕ ಬಿಟ್ಟು ಬಿಡುದ್ರಿ. ಇಲ್ಲೇನೈತಿ ನೋಡ್ರಿ, ಈಗ ಎಷ್ಟು ರೀ, 2 ಗ್ಲಾಸ ನೀರು ಹಾಕಿವ್ರಿ ನಾವು. ಈಗ 1 ಗ್ಲಾಸ ಹಿಟ್ಟು ಹಾಕಿದೀವ್ರಿ. ನೋಡ್ರಿ, ಈಗ ಅದ ಗ್ಲಾಸ್ಲೇನ ಇಲ್ಲೇ ಮತ್ತೊಂದು ಗ್ಲಾಸ್ ಹಾಕಿದೀವ್ರಿ. ಎಷ್ಟು ರೀ, 3 ಗ್ಲಾಸ ಹಿಟ್ಟು ಹಾಕಿವ್ರಿ. ಫಸ್ಟ್ ಏನೈತಿ ಈಗ 2 ಗ್ಲಾಸ ನೀರು ಹಾಕಿದೀವ್ರಿ ಅದರೊಳಗೆ. ಈ ರೀತಿ ಚಲೋತಂಗೆ ಇದನ್ನು ಕೈಲೇ ಮಿಕ್ಸ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಡೈರೆಕ್ಟ್ ಅಲ್ಲೇ ಕುದಿ ನೀರಾಗನ ಹಾಕ್ತೀವಂದ್ರೆ ಹಿಟ್ಟು ಗಂಟಾಗಿ ಬಿಡ್ತೈತ್ರಿ. ಅದಕ್ಕೇನೈತಿ ನಾವು ಇಲ್ಲೇ ಕಲಸ್ಕೊಂಡ್ಬಿಡುದ್ರಿ ಅದನ್ನು. ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡ್ಕೋದ್ರಿ. ಈಗೇನೈತಿ ಇಲ್ಲೇ ಇನ್ನೊಂದು ಗ್ಲಾಸ ನೀರು ಹಾಕಿದೀವಿ ನೋಡ್ರಿ. ಎಷ್ಟು ರೀ, ಇಲ್ಲಿ 3 ಗ್ಲಾಸ್ ಹಾಕಿವ್ರಿ, ಅಲ್ಲೇನೈತಿ 2 ಗ್ಲಾಸ್ ಹಾಕಿವ್ರಿ. ಈ ರೀತಿ ಚಲೋತಂಗೆ ಮಿಕ್ಸ್ ಮಾಡ್ಕೋತ ಹೋಗುದು ನೋಡ್ರಿ. ಈಗ ನೋಡ್ರಿ, ಇಷ್ಟ ಈ ರೀತಿ ಹದ ಮಾಡ್ಕೋತ ಹೋಗೋದ್ರಿ ಇಲ್ಲಿ. ಈಗ ನೋಡ್ರಿ, ಅದ ಗ್ಲಾಸ್ಲೇನ ಮತ್ತೊಂದು ಗ್ಲಾಸ್ ಹಾಕಿದೀವ್ರಿ. ಇಷ್ಟ ನಾವು ಹಾಕಿದ ಥರ ಇಷ್ಟು ಕರೆಕ್ಟಾಗಿ ಹಾಕಿದ್ರೆ ತಿಳ್ಕೊರಿ, ಅವು ಶಾಂಡ್ಗಿವು ಭಾಳ ಚಂದ ಗಾಲಿ ಬೀಳ್ತಾವ್ರಿ. ಅಗ್ದಿ ಮಸ್ತ್ ಆಕ್ಕವು. ಒಟ್ಟ ಹಾಕು ಮುಂದೆ ಎಲ್ಲಿ ಕಟ್ ಆಗಂಗಿಲ್ಲ, ಏನಿಲ್ಲ, ಅಗ್ದಿ ಕರೆಕ್ಟ್ ಆಕ್ಕವ್ರಿ. ಈಗ ನೋಡ್ರಿ, ಈ ರೀತಿ ಎಲ್ಲ ಪೂರ್ಣ ಎಲ್ಲಿ ಒಂದು ಗಂಟು ಉಳಿಲಾರ್ದ ಈ ರೀತಿ ಕಲಸ್ಕೋಬೇಕ್ರಿ. ಮತ್ತು ಯಾವುದ್ರಲ್ಲಾರ ಕಲಸ್ತಾನಂದ್ರೆ ಜಲ್ದಿ ಇದಾಗೋದಿಲ್ಲ. ಈ ರೀತಿ ಕೈಲೇನ ಕಲಸ್ಕೋಬೇಕ್ರಿ, ಅಂದ್ರೆ ಚಲೋ ಆಕತಿ. ನೋಡ್ರಿ, ಗೆಲ್ಲೆ ಇಷ್ಟ ಈ ರೀತಿ ಆತಂದ್ರೆ ಇದು ಕರೆಕ್ಟ್ ನೋಡ್ರಿ. ಇನ್ನು ಅಲ್ಲೇನ್ರಿ, ಒಟ್ಟ ಅಲ್ಲಿ ಗ್ಯಾಸ್ ಮೇಲೆ 2 ಗ್ಲಾಸ್ ನೀರು ಇಟ್ಟಿವ್ರಿ ನಾವು. ನೋಡ್ರಿ, ನೀರ ಕಳ ಕುದಿಯಾಕತ್ಯಾವು. ಇಷ್ಟ ಕುದಿ ಬರೋ ಮುಂದೆ ಉರಿ ಅಗ್ದಿ ಸ್ಲೋ ಮಾಡಿಬಿಡುದ್ರಿ. ಇದೇನೈತಿ ಇಷ್ಟ ಹದ ಆಗಿರ್ತೈತ್ರಿ. ಈಗ ಇಷ್ಟು ಹದ ಆತಂದ್ರೆ ಮುಗಿತ್ರಿ, ಎಲ್ಲಿ ಒಂದು ಗಂಟು ಇಲ್ಲ ನೋಡ್ರಿ. ಈಗ ಇಷ್ಟು ಪೂರ್ಣ ಎಲ್ಲ ಇದ್ರ ಗತಿ ಆಗಿಬಿಡ್ಬೇಕ್ರಿ. ಇದು ಒಂದು ಗಂಟು ಉಳಿಲಾರ್ದ ನೋಡ್ರಿ. ಈಗ ಇಷ್ಟು ಕರೆಕ್ಟ್ ಆತ ತಿಳ್ಕೊರಿ, ಅಗ್ದಿ ಮಸ್ತಾಗಿ ಬರ್ತಾವು. ಇಲ್ಲೇನೈತಿ ಎಳ್ಳು ಹಾಕಿದೀವಿ ನೋಡ್ರಿ ನಾವು, ಬಿಳಿ ಎಳ್ಳು ಹಾಕಿ ಒಂದು ಸ್ವಲ್ಪ ತಿರ್ವ್ಯಾಡಿದೀವ್ರಿ. ತಿರ್ವ್ಯಾಡಿ ಕೆಸಿಂದ ಏನೈತಿ ಆ ಕಲಿಸಿಟ್ಟಂತ ಅಕ್ಕಿ ಹಿಟ್ಟು ತಂದು ಇಲ್ಲಿ ಸೇರ್ಸಾಕತ್ತಿದೀವಿ ನೋಡ್ರಿ. ಈಗ ನೋಡ್ರಿ, ಈ ರೀತಿ ತಿರುಕೋತ ಹೋಗ್ಬೇಕ್ರಿ, ಕೈ ಒಟ್ಟ ಬಿಡಬಾರ್ದು. ಯಾಕಂದ್ರೆ ಅದನ್ನ ಹಿಟ್ಟ ಹೆಂಗೆ ಹಾಕೋತ ಹೊಕ್ಕಿವ್ರಲೆ ಹಂಗೆ ಭಾಳ ಅಂದ್ರೆ ಭಾಳ ಗಟ್ಟಿ ಹಾಕೋತ ಬಿಗಿ ಹಾಕೋತ ಬರ್ತೈತ್ರಿ. ಕೈ ಸೋಲ್ತಾವ್ ತಿರುವುದಕ್ಕೆ. ಆದರೂ ಏನೈತಿ ಕೈ ಬಿಡ್ಲಾರ್ದ ತಿರುವಬೇಕ್ರಿ ಇದನ್ನು. ಯಾಕಂದ್ರೆ ಒಂದು ಸ್ವಲ್ಪ ಕೈ ಬಿಟ್ಟಿವ ತಿಳ್ಕೊರಿ, ತಳ ಎಲ್ಲ ಹಿಡ್ಕೊಂಡ್ಬಿಡ್ತೈತಿ, ಹೊತ್ತೈತ್ರಿ ಅದು. ಅದಕ್ಕೆ ಅದನ್ನು ಹೊತ್ತಿಸ್ಬಾರ್ದು ಅನ್ನೋ ಕಾರಣಕ್ಕೆ ಉರಿ ಅಗ್ದಿ ಸ್ಲೋ ಇಟ್ಟ ಬೇಕಾದಂಗೆ ಕೈ ಸೋತರು ಏನೈತಿ ನಿಧಾನಲೆ ತಿರುಕೋತ ಹೋಗ್ಬೇಕ್ರಿ. ಅದು ತಾನಾಗೆ ಗಟ್ಟಿ ಹಾಕೋತ ಬರ್ತೈತ್ರಿ. ನೋಡಿ, ಇಲ್ಲೇ ನಾವು ತೋರ್ಸಾಕತ್ತೀವ್ರಿ ಯಾವ ರೀತಿ ಆಕೈತಿ ಅನ್ನೋದು. ನೋಡ್ರಿ, ಈ ರೀತಿ ಈಗೇನು ಒಂದು ಸ್ವಲ್ಪ ಮಿದು ಇರ್ತಾ ಏನು ಅನ್ಸೋದಿಲ್ರಿ ತಿರ್ವಾಕ. ಅದು ಹೆಂಗೆ ಗಟ್ಟಿ ಹಾಕೋತ ಬರ್ತೈತ್ರಲ್ಲ, ಅಲ್ಲಿಗೆ ಬಾಕೆಟ್ ಕೈ ಸೋಲ್ತಾವ್ರಿ ತಿರುಬೇಕಾದ್ರೆ. ನಾವೀಗ ಇಷ್ಟ ಮಾಡೋದಕ್ಕೆ ಹಿಂಗೆ ಮಾಡ್ಕೋತೀವ್ರಿ. ಪೈಲಾದ ಮಂದಿ ಒಂದ ಪೆಟ್ಟಿಗೆನ 4-5 ಕಿಲೋದು ಅಕ್ಕಿ ನೆನೆ ಇಟ್ಟು 3 ದಿವಸ ಒಳ್ಳಾಗ ಕುಟ್ಟಿ ಒಂದ ದಿನದಾಗ ಹಾಕ್ತಿದ್ರಿ 5 kg ಗಂಟ್ಲಿ. ಈಗ ನಾವು ನುಸ್ತಾ ಒಂದು 2 ಅಥವಾ 3 ಗ್ಲಾಸಿಂದ ಮಾಡೋದಕ್ಕೆ ಇಷ್ಟ ಆಕೈತ್ರಿ. ಇದು
ಈಗ ನೋಡ್ರಿ ಇಲ್ಲಿ ಈ ರೀತಿ ಆತಂದ್ರೆ ಈಗ ಕರೆಕ್ಟ್ ಆಗೈತ್ರಿ. ಇದು ಇಲ್ಲೇ ಮುಚ್ಚಿಟ್ಟು ಬಿಡೋದ್ರಿ. ಇನ್ನೊಂದು ಸ್ವಲ್ಪ ಇದನ್ನ ಏನೈತಿ ನಾವು ರಾತ್ರಿನ ಮಾಡಿಟ್ಟಿವ್ರಿ. ಅಂದ್ರೆ ಬೆಳಿಗ್ಗೆ ಜಲ್ದಿ ಹಾಕಕ್ಕೂ ಆಕೈತಿ ಅಂತ ಹೇಳಿ ರಾತ್ರಿನ ಮಾಡಿಟ್ಟಿವ್ರಿ. ಇದೇನೈತಿ ಸ್ಯಾಂಡ್ಗಿ ಮನಿ ನೋಡ್ರಿ, ಚಕ್ಕಲಿ ಮಾಡ್ತಾರಲ್ಲ ಆ ಮನಿ ಐತ್ರಿ ಇದು. ಇದು ಈಗ ನೋಡ್ರಿ ಒಂದು ಸ್ವಲ್ಪ ಕೈ ಒಳಗೆ ನೀರು ಎದ್ದುದು, ನೀರು ಎದ್ದೆ ಈ ರೀತಿ ತಗೋದು ನೋಡ್ರಿ. ಇದನ್ನ ತಗೊಂಡು ತುಂಬಿ ಅಂದ್ರೆ ರಾತ್ರಿ ಮಾಡಿ ಇಟ್ಟಿವತ್ತು ತಿಳ್ಕೊರಿ, ಚಂದಂಗೆ ಉಮ್ಕೊಂಡಿರ್ತೈತಿ, ಆರಿರ್ತೈತಿ. ಹರಿಯಾವತ್ತು ಪಟಾಪಟ ಬಿಸಿಲು ಬೀಳ್ಗೊಡ್ದ ಹೋಗಿ ಹಾಕಿ ಬಂದಿವತ್ತು ತಿಳ್ಕೊರಿ, ಅಗ್ದಿ ಮಸ್ತ್ ಆಕತಿ. ಮತ್ತು ಬೆಳಿಗ್ಗೆನ ನಾವು ಮಾಡ್ತೀವಪ್ಪ ಅಂದ್ರೆ ಮಾಡ್ಬೇಕಾದ್ರೆ ಭಾಳ ಲೇಟ್ ಆಕತ್ರಿ. ಅನ್ಕಾಗೊಡ್ದ ಬಿಸಿಲ ಬೀಳ್ತೈತಿ ಭಾಳ. ಅದಕ್ಕೇನೈತಿ ರಾತ್ರಿ ಮಾಡಿಟ್ಕೊಂಡ್ರಿ ಅಂದ್ರೆ ಕರೆಕ್ಟ್ ಆಕತಿ. ಈಗ ನೋಡ್ರಿ ಇಲ್ಲಿ ಯಾವ ರೀತಿ ಗಾಲಿ ಆಗಾಕತ್ಯಾವ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವ್ರಿ. ಇವತ್ತಿನ ವಿಡಿಯೋ ಒಳಗೆ ಚಕ್ಲಿ ಹಿಟ್ಟ ರೆಡಿ ಮಾಡೋದು, ಚಕ್ಲಿ ಹಿಟ್ಟ ನೋಡ್ರಿ ಇದು ಸ್ಯಾಂಡ್ಗಿ ಹಿಟ್ಟ ರೆಡಿ ಮಾಡೋದು, ಸ್ಯಾಂಡ್ಗಿ ಹಾಕೋದು ಇಷ್ಟ ತೋರಿಸಿವ್ರಿ ನಾವು ಇವತ್ತಿನ ವಿಡಿಯೋ ಒಳಗೆ. ಮುಂದಿನ ವಿಡಿಯೋ ಒಳಗೆ ಅವ್ರನ್ನ ಯಾವ ರೀತಿ ಒಣಗಿದ್ದೂ ತೋರಿಸ್ತೀವ್ರಿ, ಕರ್ದು ತೋರಿಸ್ತೀವಿ. ನೀವು ತಪ್ಪಲಾರ್ದ ಈ ವಿಡಿಯೋ ಮತ್ತೊಂದ್ಸಲ ನೋಡ್ರಿ. ಈಗ ನೋಡ್ರಿ ಇಲ್ಲೇ ಈ ರೀತಿ ಹಾಕೋತ ಹೋಗಿಬಿಡ್ದ್ರಿ. ನೋಡ್ರಿ ಇಲ್ಲೇ ನಾವು ಎಷ್ಟು ದೊಡ್ಡ ಹಾಕಿದೀವಿ ಅನ್ನೋದು ನಾವು ನಿಮಗೆ ತೋರ್ಸಾಕತ್ತೀವಿ. ಕರೆಕ್ಟಾಗಿ ಕುದ್ದು ಬತ್ತ ತಿಳ್ಕೊರಿ, ಎಲ್ಲಿ ಹಾಕೋ ಮುಂದೆ ಕಟ್ ಆಗೋದಲ್ಲ. ಮತ್ತು ಒಟ್ಟು ಗಂಟು ಉಳಿಬಾರ್ದ್ರಿ. ಗಂಟು ಉಳಿತಂದ್ರೆ ಅಲ್ಲಿಗೆ ಬಂದು ಕಟ್ ಆಗಿಬಿಡ್ತೈತ್ರಿ. ಅದು ಕಟ್ ಆಗಬಾರ್ದಂದ್ರೆ ಏನೈತಿ ಈ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟ ಚಂದಂಗೆ ಕೈ ಬಿಡ್ಲಾರ್ದು ತಿರ್ವ್ಯಾಡ್ಕೋತಾ ಇರ್ಬೇಕ್ರಿ. ಇಷ್ಟು ಚಂದ ಗಾಲಿ ಬೀಳ್ತಾವ್ರಿ ಇವು. ನೋಡ್ರಿ ಇಲ್ಲಿ ನಾವು ಹಾಕೋದು ತೋರ್ಸಾಕತ್ತೀವಿ ಯಾವ ರೀತಿ ಆಗೈತೆ ಅನ್ನೋದು. ಈಗ ನಾವು ಎಷ್ಟು ಗ್ಲಾಸ್ ನೀರತಿ ಹಾಕಿವ್ರಲ್ಲ ಕರೆಕ್ಟಾಗಿ ನೋಡ್ಕೊಂಡು ಅಷ್ಟು ಗ್ಲಾಸ್ ನೀರ ಅಷ್ಟು ಗ್ಲಾಸ್ ಹಿಟ್ಟ ಹಾಕೊಂಡು ಕೆಸಿಂದ ಮಾಡ್ಕೊರಿ, ಭಾರಿ ಬೆಸ್ಟ್ ಆಕವು. ನೋಡ್ರಿ ಈಗ ಇಲ್ಲಿ ಹಾಕಾಕತ್ತೀವಿ ನೋಡ್ರಿ. ಈಗ ಈ ರೀತಿ ಅಗ್ದಿ ಏನು ನಾವು 3 ಗ್ಲಾಸಿನ ಮಾಡಿವ್ರಲ್ಲ ಎಲ್ಲ ಇದೇ ರೀತಿನ ಹಾಕಿದೀವ್ರಿ. ನಮ್ಮ ಕಡೆ ಸೈಡ್ ಏನೈತಿ ಜಾಸ್ತಿ ಸ್ಯಾಂಡ್ಗಿ ಹಿಟ್ಟ ಅಡುವುದು ಅತ್ತಾರ್ರಿ ಈ ಕಡೆ. ನಮ್ಮ ಕಡೆ ಸೈಡ ನಾವು ಎರಡು ಥರ ಹೇಳಿವ್ರಿ ನಿಮ್ಗೆ. ಸ್ಯಾಂಡ್ಗಿ ಹಿಟ್ಟು ರೆಡಿ ಮಾಡೋದತ್ತು ಹೇಳಿದೀವ್ರಿ, ಅದನ್ನು ಹೇಳಿದೀವಿ. ಈಗ ನೋಡ್ರಿ ಇಲ್ಲಿ ಈ ರೀತಿ ಹಾಕೋತ ಹೋಗಿದ್ವು, ಅಗ್ದಿ ದೊಡ್ಡನಾಗ್ಯಾವು. ಇದು ಮುಂದಿನ ಹಿಡಿಯೋದಾಗ ಅವು ಗಾಲಿ ಎಷ್ಟು ಚಂದ ಎದ್ದು ಬಂದಾವ ಅನ್ನೋದು ನಾವು ನಿಮಗೆ ತೋರಿಸ್ತೀವ್ರಿ. ಮತ್ತು ಕರೆದು ತೋರಿಸ್ತೀವ್ರಿ ಎಷ್ಟು ಪಳ್ಳಾಗ್ಯಾವ ಅನ್ನೋದು. ಇವತ್ತಿನ ವಿಡಿಯೋ ಒಳಗೆ ನಾವು ಏನೈತಿ ಇಷ್ಟ ಮಾಡೋದು ತೋರಿಸಿದೀವ್ರಿ. ನೋಡ್ರಿ ಈಗ ಈ ರೀತಿ ಇಷ್ಟು ಚಂದನಾಗ್ಯಾವ್ರಿ. ಅಲ್ಲಿ ಎಷ್ಟು ಹಾಕಿದೀವಿ, ಹೆಂಗೆ ಹಾಕಿದೀವಿ ಅನ್ನೋದನ್ನು ಇಲ್ಲಿ ನಾವು ನಿಮ್ಗೆ ತೋರಿಸ್ತೀವ್ರಿ. ಈಗ ನೋಡ್ರಿ ಇಲ್ಲಿ ಎಷ್ಟು ಕೊಂಡ ಆಗ್ಯಾವು, ಎಷ್ಟು ಚಂದ ಗಾಲಿ ಆಗ್ಯಾವ ಅನ್ನೋದನ್ನು ನಾವು ನಿಮ್ಗೆ ತೋರ್ಸಾಕತ್ತೀವ್ರಿ. ನೋಡ್ರಿ ಇಲ್ಲಿ ಅಷ್ಟು ದೊಡ್ಡನ ಹಾಕಿದೀವಿ. ಈ ವಿಡಿಯೋ ನಿಮ್ಗೆ ಸ್ಯಾಂಡ್ಗಿ ಹಾಕೋದು ಇಷ್ಟ ಆಗೈತೆ ಅನ್ಕೋತೇನ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಾಗಲೇ ಸಪೋರ್ಟ್ ಮಾಡಾಕ್ತಾಯಿದ್ರಿ, ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೇನ್ರಿ. ಎಲ್ಲರಿಗೂ ನಮಸ್ಕಾರ.